ಹೆಲೋ ಎವ್ರಿವನ್. 59ನೇ ಪ್ರಶ್ನೆಯನ್ನ ನೋಡೋಣ. ಕ್ರಿಯಾಶೀಲತೆ ಸರಣಿಯಲ್ಲಿನ ಮಧ್ಯದಲ್ಲಿ ಇರುವ ಲೋಹಗಳನ್ನು ಅವುಗಳ ಅದಿರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ. ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯದಲ್ಲಿ ಇರುವಂತಹ ಲೋಹಗಳು ಅಂತ ಅಂದ್ರೆ ಯಾವುದು? ಸತ್ತು ಇರಬಹುದು, ಮೆಗ್ನೀಷಿಯಂ ಇರಬಹುದು, ಕಬ್ಬಿಣ ಇರಬಹುದು, ಸೀಸ ಇರಬಹುದು. ಈ ಎಲ್ಲ ಲೋಹಗಳು ಕ್ರಿಯಾಶೀಲತೆ ಸರಣಿಯಲ್ಲಿ ಮಧ್ಯದಲ್ಲಿ ಬರುವಂತಹ ಲೋಹಗಳು. ಸೊ ಇವುಗಳು ಸಾಮಾನ್ಯವಾಗಿ ನಮಗೆ ಸಲ್ಫೈಡ್ ಅದಿರು ಆಗಿ ಅಥವಾ ಕಾರ್ಬೋನೇಟ್ ಅದಿರು ಆಗಿ ಆಕ್ಸೈಡ್ ಅದಿರುಗಳಾಗಿ ನಮಗೆ ದೊರಕತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ. ಸೊ ಈ ಅದಿರುಗಳಿಂದ ಲೋಹಗಳನ್ನ ಬೇರ್ಪಡಿಸೋದಿಕ್ಕೆ ಮೊದಲಿಗೆ ನಾವು ಫಾಲೋ ಮಾಡುವಂತಹ ಪದ್ಧತಿ ಅಂತ ಅಂದ್ರೆ ಹುರಿಯುವಿಕೆ ಅಥವಾ ಕಾಸುವಿಕೆ. ಸಲ್ಫೈಡ್ ಅದಿರು ಆಗಿದ್ದರೆ ಅದನ್ನ ಹೆಚ್ಚಿನ ಗಾಳಿಯ ಉಪಸ್ಥಿತಿಯಲ್ಲಿ ಬಲವಾಗಿ ಬಿಸಿ ಮಾಡಿದಾಗ ಸಲ್ಫೈಡ್ ಅದಿರು ಆಕ್ಸೈಡ್ ಆಗಿ ಬದಲಾಗತ್ತೆ. ನಂತರ ಕಾರ್ಬೋನೇಟ್ ಅದಿರು ಆಗಿದ್ರೆ ಗಾಳಿಯ ಅಂದ್ರೆ ಕಡಿಮೆ ಗಾಳಿಯ ಉಪಸ್ಥಿತಿಯಲ್ಲಿ ಅಥವಾ ಒಂದು ಲಿಮಿಟೆಡ್ ಗಾಳಿ ಇರುವಂತಹ ಜಾಗದಲ್ಲಿ ಅಂದ್ರೆ ಲಿಮಿಟೆಡ್ ಗಾಳಿಯ ಉಪಸ್ಥಿತಿಯಲ್ಲಿ ಅದನ್ನ ಕಾಯಿಸಿದಾಗ ಕಾರ್ಬೋನೇಟ್ ಅದಿರು ಆಕ್ಸೈಡ್ ಆಗಿ ಪರಿವರ್ತನೆ ಆಗತ್ತೆ. ಎಲ್ಲ ಅದಿರುಗಳನ್ನ ನಾವು ಮೊದಲಿಗೆ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಿಕೊಂಡು ನಂತರದಲ್ಲಿ ಅಪಕರ್ಷಣೆಯನ್ನ ಮಾಡೋ ಮೂಲಕ ಯಾವುದಾದ್ರೂ ಅಪಕರ್ಷಣಕಾರಿ, ಸಾಮಾನ್ಯವಾಗಿ ತಗೊಳ್ಳುವಂತಹ ಅಪಕರ್ಷಣಕಾರಿ ಅಂತ ಅಂದ್ರೆ ಅದು ಕೋಕ್ ಅಥವಾ ಕಾರ್ಬನ್. ಇದನ್ನ ನಾವು ಬಳಸಿ ಯಾವುದೇ ಒಂದು ಲೋಹದ ಆಕ್ಸೈಡ್ ಅನ್ನ ನಾವು ಅಪಕರ್ಷಣೆ ಮಾಡೋ ಮೂಲಕ ಅದರಿಂದ ಆಮ್ಲಜನಕವನ್ನ ಸಪರೇಟ್ ಮಾಡಿ, ಹೀಗೆ ಇಲ್ಲಿ ಸತುವಿನ ಉದಾಹರಣೆಯನ್ನೇ ತಗೊಂಡ್ರೆ ಸತುವಿನ ಸಲ್ಫೈಡ್ ಅದನ್ನ ಆಕ್ಸಿಜನ್ನ ಜೊತೆಗೆ ವರ್ತಿಸುವಂತೆ ಮಾಡಿ ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಲಾಯಿತು. ನಂತರದಲ್ಲಿ ಯಾವುದಾದ್ರೂ ಸತುವಿನ ಕಾರ್ಬೋನೇಟ್ ಇದ್ರೆ ಅದು ಲಿಮಿಟೆಡ್ ಗಾಳಿಯ ಉಪಸ್ಥಿತಿಯಲ್ಲಿ ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಾದ್ಮೇಲೆ ಇಲ್ಲಿ ಎರಡೂ ಹಂತದಲ್ಲೂ ಸತುವಿನ ಸಲ್ಫೈಡ್ ಅಥವಾ ಸತುವಿನ ಕಾರ್ಬೋನೇಟ್ ಯಾವುದೇ ಇದ್ರೂ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡಿದ ನಂತರ ಅಲ್ಲಿಂದ ಆಕ್ಸಿಜನ್ ಅನ್ನ ಬೇರ್ಪಡಿಸೋದಿಕ್ಕೆ ಅಪಕರ್ಷಣಕಾರಿಯನ್ನ ನಾವು ಬಳಸಿ ಸತುವಿನ ಆಕ್ಸೈಡ್ ನಿಂದ ಯಾವುದಾದ್ರೂ ಅಪಕರ್ಷಣಕಾರಿಯ ಸಹಾಯದಿಂದ ಆಕ್ಸಿಜನ್ ಅನ್ನ ಬೇರ್ಪಡಿಸುವ ಮೂಲಕ ನಮಗೆ ಶುದ್ಧ ಲೋಹವನ್ನ ನಾವು ಪಡ್ಕೊಳ್ಬಹುದು. ಸೊ ಅದಿರುಗಳಿಂದ ಲೋಹವನ್ನ ಬೇರ್ಪಡಿಸೋದಕ್ಕೆ ಈ 3 ಹಂತಗಳನ್ನ ನಾವು ಫಾಲೋ ಮಾಡ್ತೀವಿ. 3 ಹಂತದಲ್ಲಿ ನಾವು ಅಂದ್ರೆ ಮೊದಲನೇ ಹಂತದಲ್ಲಿ ಸತುವಿನ ಸಲ್ಫೈಡ್ ಅಥವಾ ಕಾರ್ಬೋನೇಟ್ ಅನ್ನ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡೋದು, ಎರಡನೇ ಹಂತದಲ್ಲಿ ಅಪಕರ್ಷಣೆಯನ್ನ ಮಾಡೋದು. ಈ ಹಂತಗಳನ್ನ ನಾವು ಫಾಲೋ ಮಾಡ್ತೀವಿ.